ಜೀವನದಲ್ಲಿ ನಮಗೆ ಬೇಕಾದದ್ದೆಲ್ಲ ಸಿಗುವುದಿಲ್ಲ ಎನ್ನುವುದು ಎಷ್ಟು ನಿಜವಾಗಿ ಇರುವಂತಹ ಮಾತು. ನಮಗೆ ಸಿಕ್ಕಿದ್ದೆಲ್ಲವೂ ಕೂಡ ನಮ್ಮ ಒಳ್ಳೆಯದಕ್ಕಾಗಿಯೇ ಇರುತ್ತದೆ ಎನ್ನುವುದು ಕೂಡ ಅಷ್ಟೇ ನಿಜವಾಗಿ ಇರುವಂತಹ ಮಾತು. ಗೆಲ್ಲುವ ಛಲ ನಿಮಗೆ ಇದ್ದರೆ ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಇತರರ ಜೊತೆ ಸ್ಪರ್ಧಿಸುವುದನ್ನು ಬಿಟ್ಟು ನಿಮ್ಮ ನಿನ್ನೆಯ ಸಾಧನೆಗಿಂತ ಇಂದು ಉತ್ತಮವಾಗಿ ಇರುವುದಕ್ಕೆ ಪ್ರಯತ್ನಿಸು. ಪ್ರತಿದಿನವೂ ಕೂಡ ಒಂದು ಹೊಸ ಅವಕಾಶ ಎನ್ನುವುದು ನಿನಗೆ ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಆ ದಿನವನ್ನು ಹೇಗೆ ನೀನು ಬಳಸಿಕೊಳ್ಳುತ್ತೀಯ ಎನ್ನುವುದರ ಮೇಲೆ ನಿನ್ನ ಜೀವನ ಎನ್ನುವುದು ಅವಲಂಬಿತವಾಗಿರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಎಂದು ಏನೂ ಕೂಡ ಇರುವುದಿಲ್ಲ. ಕೆಲವು ಕಡೆ ಮೌನವಾಗಿ ಇರುವುದು ಕೂಡ ನಾವು ನೀಡುವಂತಹ ಉತ್ತಮವಾಗಿರುವಂತಹ ಉತ್ತರ ಎಂದೇ ನೀವು ಭಾವಿಸಿ ಮುಂದುವರಿಯುವುದನ್ನು ನೋಡಬೇಕು ಎಂದು. ಸಮಯ ಯಾರನ್ನೂ ಕೂಡ ಶ್ರೀಮಂತರನ್ನಾಗಿ ಅಥವಾ ಬಡವರನ್ನಾಗಿ ಮಾಡುವುದೇ ಇಲ್ಲ. ಸಮಯ ಕೇವಲ ಒಂದು ಅವಕಾಶವನ್ನು ಕೊಡುತ್ತದೆ. ಅದನ್ನು ಸರಿಯಾಗಿ ಬಳಸಿಕೊಂಡವರು ಇತಿಹಾಸವನ್ನು ಸೃಷ್ಟಿ ಮಾಡುತ್ತಾರೆ. ಸೋಲನ್ನು ನೆನಪಾಗಿಸುವವರು ಇತಿಹಾಸವನ್ನು ಓದುತ್ತಾರೆ. ಈ ಮಾತು ಖಂಡಿತವಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾನೆ, ನಿಮ್ಮ ಬದುಕನ್ನು ಬೇರೆಯವರ ಜೊತೆಗೆ ಹೋಲಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಹೊಳೆಯುತ್ತಾರೆ ಅವರದ್ದೇ ಆದಂತಹ ಸರಿಯಾದ ಸಮಯ ಬಂದಾಗ. ನಿಮ್ಮ ಸಮಯಕ್ಕಾಗಿ ಕಾಯಿರಿ. ನಿಮ್ಮ ಛಲವನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಲೇಬೇಡಿ. ಪ್ರತಿಯೊಂದಕ್ಕೂ ಕೂಡ ಸಮಯ ಎನ್ನುವುದು ಬರಲೇಬೇಕು. ಕೆಲವೊಮ್ಮೆ ನಾವು ಕೇಳಿದ್ದೆಲ್ಲ ನಮಗೆ ಸಿಕ್ಕಿಲ್ಲ, ಆದರೆ ನೆನಪು ಎನ್ನುವುದು ಇರಲಿ. ಕೃಷ್ಣ ನಿಮಗೆ ಬೇಡ ಅಂತ ಯಾವಾಗಲೂ ಕೂಡ ಹೇಳುವುದೇ ಇಲ್ಲ. ಅವನು ಈಗ ಬೇಡ, ಸ್ವಲ್ಪ ತಡಿ ಎಂದು ಹೇಳುತ್ತಾನೆ ಅಷ್ಟೇ. ನಿಮ್ಮ ಸಮಯ ಬಂದೇ ಬರುತ್ತದೆ. ಕಾಯುವ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಸಹನೆ ಎನ್ನುವುದು ಇರಬೇಕು. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದರ ಅರ್ಥ ಬಹಳ ಸರಳ. ನಿನ್ನ ಕೆಲಸದ ಮೇಲೆ ನಿನಗೆ ಮಾತ್ರ ಅಧಿಕಾರವಿದೆ. ಅದರ ಫಲಿತಾಂಶದ ಮೇಲೆ ನಿನಗೆ ಅಧಿಕಾರ ಎನ್ನುವುದು ಅದರ ಬಗ್ಗೆ ಯೋಚನೆ ಮಾಡುವುದಾಗಲಿ ನಿನಗೆ ಯಾವುದೇ ರೀತಿಯಾಗಿರುವಂತಹ ಅಧಿಕಾರ ಎನ್ನುವುದು ಇರುವುದೇ ಇಲ್ಲ. ಗಮನ ತಪ್ಪದೆ ನಿನ್ನ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ಸಮುದ್ರದ ಅಲೆಗಳು ಬರುವುದು ನಿಲ್ಲುವುದಿಲ್ಲ, ಆದರೆ ನೀನು ಅದನ್ನು ಹೇಗೆ ಬಗೆಹರಿಸಿಕೊಳ್ಳುತ್ತೀಯ ಎನ್ನುವುದು ನಿನ್ನ ಜೀವನವನ್ನು ಅದು ಅವಲಂಬಿಸಿರುತ್ತದೆ. ನಿಮಗೆ ಕಷ್ಟ ಬಂದಾಗ ಯಾಕೆ ನನಗೆ ಹೀಗೆ ಆಗುತ್ತಾಗಿದೆ ಅಂತ ಯೋಚನೆಯನ್ನು ಮಾಡಬೇಡಿ. ಬದುಕು ಕಷ್ಟ ನನಗೆ ಯಾವುದು ಒಳ್ಳೆಯದೋ ಅದನ್ನೇ ನೀಡುತ್ತಾ ಇದೆ ಅಂತ ನಂಬಿಕೆ ಇಡಿ. ಕುರುಕ್ಷೇತ್ರದಲ್ಲಿ ಅರ್ಜುನನು ಎದುರಿಸಿದ ಸಂಕಷ್ಟಕ್ಕಿಂತ ನಿಮ್ಮದು ದೊಡ್ಡದ್ದೇನೂ ಕೂಡ ಇಲ್ಲ. ನಿಮ್ಮ ಕಷ್ಟ ಬಂದಾಗ ಯಾಕೆ ನಿಮಗೆ ಈ ರೀತಿಯಾಗಿಯೂ ಬರುತ್ತಿದೆ ಎಂದು ಯೋಚನೆಯನ್ನು ಮಾಡುವುದನ್ನು ನಿಲ್ಲಿಸಿ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಪ್ರೀತಿಯಲ್ಲಿ ನಂಬಿಕೆ ಇರಲಿ, ಆದರೆ ನನ್ನ ಬಿಟ್ಟು ಹೋಗಲು ಇನ್ನು ಅಹಂಕಾರ ಬೇಡ. ಅತಿಯಾದ ಅಹಂಕಾರ ಸುಂದರವಾದ ಬದುಕನ್ನು ಸುಟ್ಟು ಹಾಕುತ್ತದೆ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಸೋಲುವುದು ಅನಿವಾರ್ಯವಾದರೆ ಸೋತು ಬಿಡಿ, ಆದರೆ ಆ ವ್ಯಕ್ತಿಯನ್ನೇ ಕಳೆದುಕೊಳ್ಳುವ ಮಟ್ಟಕ್ಕೆ ಅಹಂಕಾರವನ್ನು ಎಂದಿಗೂ ಕೂಡ ಜೀವನದಲ್ಲಿ ಬೆಳೆಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಈ ಲೋಕದಲ್ಲಿ ನಿಮ್ಮನ್ನು ತುಂಬ ಪ್ರೀತಿಸುವ ವ್ಯಕ್ತಿ ಯಾರಾದರೂ ಇದ್ದರೆ ಅಂದರೆ ಅದು ನೀವು ಮಾತ್ರ. ನೀವು ನಿಮ್ಮನ್ನು ನಂಬದೇ ಇದ್ದರೆ ಜೀವನದಲ್ಲಿ ನೀವು ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿನ್ನ ಜೊತೆಗೆ ಯಾರೂ ಬರುವುದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀನು ನಿನ್ನ ಜೊತೆಗೆ ಇರುವುದನ್ನು ಮೊದಲು ಕಲಿಯಬೇಕು ಎಂದು. ಹಾಗಾಗಿ ನಿನ್ನನ್ನು ನೀನು ನಂಬಿ ಬದುಕುವುದನ್ನು ಕಲಿಯಬೇಕು. ಜೀವನದಲ್ಲಿ ಏನೇ ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುತ್ತೇನೆ ಎನ್ನುವಂತಹ ಛಲ ನಿನ್ನಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀನು ಜೀವನದಲ್ಲಿ ಏನಾದರೂ ಒಂದು ವಿಶೇಷವಾಗಿರುವಂಥದ್ದನ್ನು ಸಾಧನೆ ಮಾಡುತ್ತೀಯ. ಜೀವನದಲ್ಲಿ ಎಲ್ಲವೂ ಕೂಡ ಸಿಗಬಹುದು, ಆದರೆ ಕಳೆದುಕೊಂಡಂತಹ ನಂಬಿಕೆ ಮತ್ತು ಸಮಯ ಮಾತ್ರ ಯಾವತ್ತಿಗೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅತಿಯಾದ ಪ್ರೀತಿ ತೋರಿಸುವವರನ್ನು ಅಸಡ್ಡೆ ಮಾಡಬೇಡಿ, ಯಾಕೆಂದರೆ ಅವರು ನಿಮ್ಮನ್ನು ಕಳೆದುಕೊಳ್ಳಲು ಹೆದರುತ್ತಾ ಇರುತ್ತಾರೆ. ಈ ಹೆದರಿಕೆ ಹೋದ ದಿನ ಅವರು ನಿಮ್ಮಿಂದ ದೂರವಾಗಿ ಬಿಡುತ್ತಾರೆ. ಇದನ್ನು ನೆನಪಿಸಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು.
ನಿಮಗೆ ಮೋಸ ಮಾಡಿದವರ ಬಗ್ಗೆ ಯೋಚಿಸಿ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ನೆನಪಿರಲಿ, ನೀವು ಅವರ ಮೋಸಕ್ಕೆ ಬಲಿಯಾಗಿಲ್ಲ, ಬದಲಾಗಿ ಕೃಷ್ಣ ನಿಮ್ಮನ್ನು ಒಬ್ಬ ತಪ್ಪು ವ್ಯಕ್ತಿಯಿಂದ ದೂರ ಮಾಡಿದ್ದಾನೆ ಅಷ್ಟೇ. ನಂಬಿಕೆ ಇರಲಿ, ನಿಮ್ಮ ಕರ್ಮ ನಿಮಗೆ ಒಳ್ಳೆಯದನ್ನೇ ಮಾಡುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಯಾರಾದರೂ ನಮಗಾಗಿ ಕಾಯುತ್ತಾಗಿದ್ದಾರೆ ಅಂದರೆ ನಾವು ಅದೃಷ್ಟವಂತರು ಎಂದು ತಿಳಿಯುವುದು ಒಳ್ಳೆಯದು. ಆ ಕಾಯುವಿಕೆಯನ್ನು ಕಡೆಗಣಿಸಬೇಡಿ. ಕಾಲ ಬದಲಾದರೆ ಕಾಯುವವರು ಬದಲಾಗಬಹುದು. ಮನಸ್ಸಿಗೆ ಹತ್ತಿರವಾದವರು ದೂರ ಆದಾಗ ಕಾಡುವ ನೋವಿಗಿಂತ ಜೊತೆಯಲ್ಲೇ ಇದ್ದು ದೂರವಾದಂತೆ ನಟಿಸುವ ನೋವು ತುಂಬಾ ದುಃಖಕರವಾಗಿ ಇರುತ್ತದೆ. ನಾಳೆ ಏನಾಗುತ್ತದೆ ಅಂತ ಯೋಚಿಸಿ. ಈಗ ಏಕೆ ನೀವು ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೀರಿ? ಕುರುಕ್ಷೇತ್ರದ ಮುಂದೆ ನಿಂತ ಅರ್ಜುನನು ಕೂಡ ತುಂಬ ಗೊಂದಲಕ್ಕೆ ಈಡಾಗಿದ್ದ. ಆದರೆ ಕೃಷ್ಣ ಹೇಳಿದ್ದು ಅದನ್ನೇ. ಇಂದು ಏನಿದೆ ಅದರ ಮೇಲೆ ಗಮನವನ್ನು ಕೊಡು, ನಾಳೆ ನಾನು ನೋಡಿಕೊಳ್ಳುತ್ತೇನೆ ಎಂದು. ಇಂದು ಏನು ಆಗುತ್ತಿದೆಯೋ ನಿಮ್ಮ ಜೀವನದಲ್ಲಿ ಅದರ ಬಗ್ಗೆ ಯೋಚನೆಗಳನ್ನು ಮಾಡಿ, ನಾಳೆಯದರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಾಳೆಯದ್ದನ್ನು ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ. ಈ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಆದರೆ ಬೇಜಾರು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಯಾಕೆಂದರೆ ದೀಪ ನೆನಪಾಗುವುದು ಕತ್ತಲಲ್ಲಿ ಇರುವ ಕಡೆಗೆ ಮಾತ್ರ. ನೀವು ಲೋಕಕ್ಕೆ ಬೆಳಕು ನೀಡುವ ದೀಪ ಅಂತ ನಂಬಿಕೆ ಎನ್ನುವುದು ಇರಲಿ. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ದಿನಗಳು ಎನ್ನುವುದು ಬಂದೇ ಬರುತ್ತದೆ. ಪ್ರತಿ ಪ್ರಶ್ನೆಗೂ ಕೂಡ ಉತ್ತರವನ್ನು ಹುಡುಕುವುದನ್ನು ನಿಲ್ಲಿಸಬೇಕು. ಕೆಲವೊಮ್ಮೆ ಮೌನ ಮಾತ್ರ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಕೃಷ್ಣನ ಕೊಳಲು ಮೌನವಾಗಿ ಇದ್ದಾಗ ಮಾತ್ರ ಸಂಗೀತ ಎನ್ನುವುದು ಮಧುರವಾಗಿ ಇರುತ್ತದೆ. ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡುವುದನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ನೀವು ಮಾಡಿರುವಂತಹ ಒಳ್ಳೆಯ ಕೆಲಸ ಯಾರಿಗೂ ಕೂಡ ಕಾಣಿಸುವುದಿಲ್ಲ ಅಂತ ದುಃಖ ಪಡುವುದಕ್ಕೆ ಹೋಗಬೇಡಿ. ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ. ನೆನಪಿಡಿ, ಸೂರ್ಯ ಹುಟ್ಟುವ ದೃಶ್ಯ ತುಂಬಾ ಸುಂದರವಾಗಿ ಇದ್ದರೂ ಕೂಡ ಅದನ್ನು ನೋಡುವವರು ತುಂಬ ಕಮ್ಮಿ. ಆದರೆ ಸೂರ್ಯ ತನ್ನ ಕೆಲಸ ನಿಲ್ಲಿಸಲಿಲ್ಲ. ನೀವು ನಿಲ್ಲಿಸುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ನೀವು ಅಂದುಕೊಂಡಿದ್ದು ನಡೆಯದೆಯೇ ಇದ್ದಾಗ ಏಕೆ ಎಂದು ಪ್ರಶ್ನೆ ಮಾಡಬೇಡಿ. ನೆನಪಿರಲಿ, ನಿಮ್ಮ ಯೋಚನೆಗಿಂತ ಕೃಷ್ಣನ ಯೋಚನೆ ತುಂಬ ದೊಡ್ಡದಾಗಿ ಇರುತ್ತದೆ. ನಿಮ್ಮ ನಾಳೆಯ ಬಗ್ಗೆ ಅತಿಯಾಗಿ ಚಿಂತಿಸುವುದನ್ನು ನಿಲ್ಲಿಸಿ ಇಂದಿನ ಕರ್ತವ್ಯದ ಮೇಲೆ ಗಮನವನ್ನು ಇಡಿ. ನಿಮ್ಮನ್ನು ನಡೆಸುವವನು ಶ್ರೀಕೃಷ್ಣನು ಇರುವಾಗ ನಾಳೆಯ ಭಯ ಏಕೆ ನಿಮಗೆ? ಇಂದಿನದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಇಂದಿನ ದಿನವನ್ನು ನಿರ್ವಹಿಸುವುದನ್ನು ನೀವು ನೋಡಬೇಕು. ಬೇರೆಯವರು ನಿಮ್ಮ ಬಗ್ಗೆ ಏನು ಮಾತನಾಡುತ್ತಾ ಇದ್ದಾರೆ ಎನ್ನುವುದು ಮುಖ್ಯವಲ್ಲ. ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾ ಇರುವಿರಿ ಎನ್ನುವುದು ಮುಖ್ಯ. ಸೂರ್ಯನ ಬೆಳಕನ್ನು ಅಂಗೈಯಿಂದ ಮುಚ್ಚಲು ಸಾಧ್ಯವೇ ಇಲ್ಲ. ಹಾಗೆಯೇ ನಿಮ್ಮ ಯೋಗ್ಯತೆಯನ್ನು ಬೇರೆಯವರ ಮಾತುಗಳು ಕುಗ್ಗಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನ ಮೇಲೆ ಭಾರ ಹಾಕಿ ನಿಮ್ಮ ಹಾದಿಯನ್ನು ನೀವು ಮುಂದುವರಿಸಿಕೊಂಡು ಹೋಗುವುದನ್ನು ನೋಡಬೇಕು. ಬೇರೆಯವರ ಯಶಸ್ಸನ್ನು ನೋಡಿ ನಿಮ್ಮ ಜೀವನವನ್ನು ಕೀಳಾಗಿ ಕಾಣಲೇಬೇಡಿ. ಕೃಷ್ಣನು ಎಲ್ಲರಿಗೂ ಕೂಡ ಬೇರೆ ಬೇರೆ ಸಮಯದಲ್ಲಿ ಅದೃಷ್ಟವನ್ನು ನೀಡುತ್ತಾನೆ. ಹೂವುಗಳು ಅರಳಲು ಅದಕ್ಕೆ ಅದರದ್ದೇ ಆದಂತಹ ಸಮಯ ಎನ್ನುವುದು ಬೇಕು. ನಿಮ್ಮ ಸಮಯವೂ ಕೂಡ ಬಂದೇ ಬರುತ್ತದೆ. ಅಲ್ಲಿಯವರೆಗೆ ನಿಮ್ಮಲ್ಲಿ ಸಮಾಧಾನ, ತಾಳ್ಮೆ ಎನ್ನುವುದು ಬೇಕು. ನೀವು ಕಷ್ಟ ಪಟ್ಟರೆ ಮಾತ್ರ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯವಾದೀತು. ನೀವು ಪಟ್ಟ ಕಷ್ಟಕ್ಕೆ ಇಂದು ಫಲ ಸಿಗದೇ ಇದ್ದರೆ ಬೇಸರವನ್ನು ಆಗುವುದಕ್ಕೆ ಹೋಗಬೇಡಿ. ಶ್ರೀಕೃಷ್ಣನ ನ್ಯಾಯಾಲಯದಲ್ಲಿ ನ್ಯಾಯ ನಿಧಾನವಾಗಬಹುದು, ಆದರೆ ಅನ್ಯಾಯ ಆಗುವುದೇ ಇಲ್ಲ. ನಿಮ್ಮ ಬೆವರಿನ ಪ್ರತಿಯೊಂದು ಹನಿಗೂ ಕೂಡ ಕೃಷ್ಣ ಪ್ರತಿಫಲವನ್ನು ನೀಡೇ ನೀಡುತ್ತಾನೆ. ಶ್ರಮ ನಿಮ್ಮದಾಗಲಿ, ಫಲ ಅವನಿಗೆ ಗೊತ್ತಿದೆ. ಯಾವಾಗ ನಿಮಗೆ ಕರುಣಿಸಬೇಕು ಎನ್ನುವುದು, ನಿಮ್ಮಲ್ಲಿ ದಯೆ ಎನ್ನುವುದು ಇರಲಿ, ಎಲ್ಲಿ ಹೇಗೆ ವರ್ತನೆಯನ್ನು ಮಾಡಬೇಕು ಎನ್ನುವ ಕಾಳಜಿ ಎನ್ನುವುದು ಇರಲಿ. ಆಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಬರೀ ಹಣ ಇದ್ದರೆ ಜೀವನವನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕೃಷ್ಣನ ಬಳಿ ಇಡೀ ಪ್ರಪಂಚದ ಸಂಪತ್ತು ಇತ್ತು, ಆದರೂ ಅವನು ಸುಖ ಕಂಡಿದ್ದು ಬಾಲಕರ ಸರಳ ಪ್ರೀತಿಯಲ್ಲಿ ಮತ್ತು ಮೌನವಾದ ಯಮುನಾ ತೀರದಲ್ಲಿ.
ನೆನಪಿಡಿ, ಹಣದಿಂದ ಹಾಸಿಗೆ ಕೊಂಡುಕೊಳ್ಳಬಹುದು, ಆದರೆ ಕೃಷ್ಣನ ಮೇಲಿನ ನಂಬಿಕೆ ಮತ್ತು ಶಾಂತವಾದ ಮನಸ್ಸಿನಲ್ಲಿ ಇದ್ದರೆ, ಬರೀ ಹಣವಿದ್ದರೆ ನೀವು ಎಲ್ಲವನ್ನ ಕಂಡುಕೊಳ್ಳುತ್ತೀರಾ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಶಾಂತವಾದ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದನ್ನು ನೋಡಿ. ನನ್ನದು ಅಂತ ಯಾರಾದರೂ ಅತಿಯಾಗಿ ಹಚ್ಚಿಕೊಳ್ಳುವುದಕ್ಕೆ ಹೋಗಬೇಡಿ. ಇಂದು ನಿಮ್ಮಲ್ಲಿ ಇರುವುದು ನಿನ್ನೆ ಇನ್ನೊಬ್ಬರ ಹತ್ತಿರವಿತ್ತು, ನಾಳೆ ಅದು ಮತ್ತೊಬ್ಬರ ಪಾಲಾಗುತ್ತದೆ. ಬದಲಾವಣೆ ಈ ಜಗತ್ತಿನ ನಿಯಮ. ಬಂದಿದ್ದನ್ನು ಪ್ರೀತಿಯಿಂದ ಸ್ವೀಕರಿಸಿ, ಹೋದದ್ದನ್ನು ಗೌರವದಿಂದ ಬಿಟ್ಟುಬಿಡಿ. ಇದೇ ಜೀವನದ ಸತ್ಯ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ನನ್ನವರು ಅಂದುಕೊಂಡವರೇ ನನಗೆ ಮೋಸ ಮಾಡಿದರು ಎಂಬ ನೋವು ನಿಮ್ಮಲ್ಲಿ ಇದೆಯೇ? ಪಾಂಡವರಿಗೆ ಮೋಸ ಮಾಡಿದ್ದು ದಾಯಾದಿಗಳೇ ಎನ್ನುವುದು ನೆನಪಿರಲಿ. ಕೃಷ್ಣ ಹೇಳುತ್ತಾನೆ, ನಿಮ್ಮ ಹತ್ತಿರದವರೇ ನಿಮ್ಮನ್ನು ಶತ್ರುಗಳಾದಾಗ ಹೆದರುವುದಕ್ಕೆ ಹೋಗಬೇಡಿ. ಧರ್ಮ ಮತ್ತು ಸತ್ಯ ನಿಮ್ಮ ಕಡೆಗೆ ಇದ್ದರೆ ನಾನು ಕೃಷ್ಣ ನಿಮ್ಮ ಪರವಾಗಿ ನಿಂತೇ ನಿಲ್ಲುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಬೇರೆಯವರನ್ನು ಮೆಚ್ಚಿಸುವುದಕ್ಕೆ ಹೋಗಿ ನಿಮ್ಮ ಮೂಲವಾಗಿರುವಂತಹ ಗುಣವನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಕೃಷ್ಣ ರಾಕ್ಷಸರ ಮುಂದೆ ಗಂಭೀರವಾಗಿ ಇದ್ದ, ಆದರೆ ಪ್ರೀತಿ ನೀಡುವವರ ಮುಂದೆ ಮಗುವಾಗಿ ಇದ್ದ. ನೀವು ಯಾರ ಮುಂದೆ ಹೇಗೆ ಇರಬೇಕು ಎನ್ನುವುದು ನಿಮ್ಮ ನಿರ್ಧಾರವಾಗಿರಲಿ. ನೆನಪಿರಲಿ, ಅತಿಯಾದ ಕಾಳಜಿ ಮತ್ತು ಪ್ರೀತಿ ಎಲ್ಲಿ ಇರುತ್ತದೆಯೋ ಅಲ್ಲಿ ಅವಮಾನ ಮತ್ತು ನಿರ್ಲಕ್ಷ್ಯವೂ ಅಷ್ಟೇ ಹೆಚ್ಚಾಗಿ ಇರುತ್ತದೆ. ಕೃಷ್ಣನು ಹೇಳುತ್ತಾನೆ, ನಿನ್ನ ಬೆಲೆ ತಿಳಿಯದವರ ಮುಂದೆ ಮೌನವಾಗಿ ಇರುವುದೇ ಶ್ರೇಷ್ಠ. ಅರ್ಹತೆ ಇಲ್ಲದವರಿಗೆ ನೀಡುವ ಪ್ರೀತಿ ವಿಷವಾಗಿ ಬದಲಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಮಗೆ ಕೆಟ್ಟದ್ದು ಆಗುತ್ತಿದೆ ಎನಿಸಿದಾಗ ಕೃಷ್ಣನ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾವುದು ಸಂಭವಿಸುತ್ತಾ ಇದೆಯೋ ಅದು ಒಳ್ಳೆಯದಕ್ಕೆ ಆಗಿದೆ. ಯಾವುದು ಸಂಭವಿಸುತ್ತಾ ಇದೆಯೋ ಅದು ಒಳ್ಳೆಯದಕ್ಕೆ ಆಗುತ್ತಿದೆ. ನೋವು ನಿನ್ನನ್ನು ಕುಗ್ಗಿಸುವುದಕ್ಕೆ ಅಲ್ಲ, ನಿನ್ನನ್ನು ಗಟ್ಟಿಗೊಳಿಸುವುದಕ್ಕೆ ಮತ್ತು ಜೀವನದ ಪಾಠವನ್ನು ಕಲಿಸುವುದಕ್ಕೆ ಬಂದಿದೆ ಎನ್ನುವುದನ್ನು ಮರೆಯಬೇಡ. ಜೀವನದಲ್ಲಿ ಬರುವ ಕಷ್ಟಗಳು ನಿನ್ನನ್ನು ಅಳಿಸುವುದಕ್ಕೆ ಬಂದಿಲ್ಲ, ನಿನ್ನನ್ನು ಅಡಗಿರುವ ಶಕ್ತಿಯನ್ನು ನಿನಗೆ ಪರಿಚಯಿಸಲು ಬಂದಿದೆ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಸುಖ ದುಃಖಗಳು ಸಮುದ್ರದ ಅಲೆಗಳಂತೆ ಬಂದು ಹೋಗುತ್ತಾ ಇರುತ್ತವೆ. ಚಳಿಗಾಲ ಕಳೆದ ಮೇಲೆ ವಸಂತ ಬಂದೇ ಬರುತ್ತದೆ. ಅಲ್ಲಿಯವರೆಗೆ ತಾಳ್ಮೆಯಿಂದ ಇರುವುದೇ ಮನುಷ್ಯನ ಧರ್ಮ. ನಿನ್ನ ಬದುಕಿನಲ್ಲಿಯೂ ಕೂಡ ಎಲ್ಲವೂ ಒಲಿಯಬೇಕು, ಎಲ್ಲವೂ ಕೂಡ ಸಿಗಬೇಕು ಅನ್ನುವುದೇ ಆದರೆ ಕೊಂಚ ತಾಳುವಂತಹ ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇರಬೇಕು. ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಕೂಡ ಅತಿಯಾಗಿ ಹಂಚಿಕೊಂಡಾಗ ಮಾತ್ರ ನೋವು ಉಂಟಾಗುತ್ತದೆ. ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಬಂದದ್ದನ್ನು ಸ್ವಾಗತಿಸು, ಹೋದದ್ದನ್ನು ಬಿಟ್ಟು ಬಿಡು. ನಿನ್ನದಲ್ಲದ್ದನ್ನು ವಸ್ತುವಿನ ಬಗ್ಗೆಯಾಗಲಿ ವ್ಯಕ್ತಿಯ ಬಗ್ಗೆಯಾಗಲಿ ಸೋಕಿಸುವುದಕ್ಕೆ ಹೋಗಬೇಡ, ಅದು ವ್ಯರ್ಥವೇ ಆಗುತ್ತದೆ. ಖಾಲಿ ಕೈಯಿಂದ ಬಂದ ನೀನು ಇಲ್ಲೇ ಎಲ್ಲವನ್ನ ಪಡೆದಿದ್ದೀಯಾ, ಇಲ್ಲೇ ಬಿಟ್ಟು ಹೋಗುತ್ತೀಯಾ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಇಂದು ನಿಮ್ಮ ಹತ್ತಿರ ಹಣವಿಲ್ಲ ಎಂದು ಜನ ನಿಮ್ಮನ್ನು ಕೀಳಾಗಿ ಕಾಣುತ್ತಾ ಇದ್ದಾರಾ? ಕೃಷ್ಣನ ಗೆಳೆಯ ಸುಧಾಮನ ಬಳಿಯೂ ಕೂಡ ಹಣ ಇರಲಿಲ್ಲ, ಆದರೆ ಅವನಲ್ಲಿ ಭಕ್ತಿ ಮತ್ತು ಪ್ರಾಮಾಣಿಕತೆ ಇತ್ತು. ಜನರ ಮಾತುಗಳಿಗೆ ಕಿವಿ ಕೊಡುವುದಕ್ಕೆ ಹೋಗಬೇಡಿ. ಕಾಲ ಬದಲಾಗುತ್ತದೆ. ಇಂದು ನಿಮ್ಮನ್ನು ನೋಡಿ ನಗುವವರೇ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಕೈ ಮುಗಿಯುತ್ತಾರೆ. ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಲಿ. ಎಲ್ಲರನ್ನ ಒಳ್ಳೆಯವರು ಎಂದು ನಂಬಿ ಮೋಸ ಹೋಗಿದ್ದೀರಾ? ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಕತ್ತಲೆಯಲ್ಲಿ ನಿಮ್ಮ ನೆರಳು ಕೂಡ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಹಾಗಿರುವಾಗ ಮನುಷ್ಯರನ್ನು ಅತಿಯಾಗಿ ನಂಬುವುದು ಎಷ್ಟು ಸರಿ? ಪ್ರತಿಯೊಬ್ಬರನ್ನ ಪ್ರೀತಿಸಿ, ಆದರೆ ಕೃಷ್ಣನನ್ನು ಮಾತ್ರ ನಂಬಿ. ಏಕೆಂದರೆ ಕೃಷ್ಣ ಪರಮಾತ್ಮ ಮಾತ್ರ ಯಾರ ಮುಂದೆಯೂ ಕೂಡ ನಿಮ್ಮ ಕಷ್ಟದ ಸಮಯವನ್ನು ಹೇಳಿ ನಿಮ್ಮನ್ನು ಗೇಲಿ ಮಾಡುವುದೇ ಇಲ್ಲ. ಎಲ್ಲವೂ ಮುಗಿದು ಹೋಯಿತು ಎಂದು ಸೋತು ನೀವು ಕುಳಿತಿದ್ದೀರಾ? ನೆನಪಿಡಿ, ಕೃಷ್ಣ ಹೇಳುತ್ತಾನೆ, ಕೃಷ್ಣ ಕಂಸನ ಸೆರೆಮನೆಯಲ್ಲಿ ಹುಟ್ಟಿದರೂ ಕೂಡ ಇಡೀ ಜಗತ್ತನ್ನೇ ಆಳಿದ.
ನಿಮ್ಮ ಹುಟ್ಟು ಅಥವಾ ನಿಮ್ಮ ಇಂದಿನ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಹಣೆಬರಹವನ್ನು ಬದಲಿಸುವ ಶಕ್ತಿ ನಿಮ್ಮ ಕರ್ಮಕ್ಕೆ ಇದೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಇಂದು ನೀವು ಮಾಡುತ್ತಿರುವಂತಹ ಕರ್ಮವನ್ನು ಶುದ್ಧ ರೀತಿಯಿಂದ ಪ್ರಾಮಾಣಿಕವಾಗಿ ಮಾಡುವುದನ್ನು ಕಲಿತುಕೊಳ್ಳಿ. ನಿಮಗೆ ಎಲ್ಲಿ ಹೋಗಿ ತಲುಪಿಸಬೇಕು ಎನ್ನುವುದು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ನೀವು ಎಷ್ಟೇ ಒಳ್ಳೆಯವರಾಗಿ ಇದ್ದರೂ ಕೂಡ ಈ ಪ್ರಪಂಚ ನಿಮ್ಮನ್ನು ಅವರವರ ಬುದ್ಧಿವಂತಿಕೆಗೆ ತಕ್ಕಂತೆ ಅಳೆಯುತ್ತದೆ. ಕೃಷ್ಣನನ್ನು ಕೇವಲ ದೇವರು ಅಂದರು, ಇನ್ನು ಕೆಲವರು ಮಾಯಾವಿ ಅಂದರು. ಜನರು ನಿಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತಿದ್ದಾರೆ ಎನ್ನುವುದು ಅವರ ಸಮಸ್ಯೆ, ನಿಮ್ಮದಲ್ಲ. ನೀವು ಕಷ್ಟದ ದಾರಿಯಲ್ಲಿಯೇ ನಡೆಯಿರಿ. ಯಾರಿಗೂ ಕೂಡ ಹೆದರುವುದಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿಯೂ ಕೂಡ ಸುಖದ ದಾರಿ ಎನ್ನುವುದು ಬಂದೇ ಬರುತ್ತದೆ. ನಿಮಗೆ ನೋವಾಗುತ್ತಾ ಇದ್ದರೆ ಅದಕ್ಕೆ ಕಾರಣ ಬೇರೆಯವರು ಅಲ್ಲ, ನಿಮ್ಮ ಅತಿಯಾದ ನಿರೀಕ್ಷೆಗಳು. ಕೃಷ್ಣ ಕರ್ಮ ಮಾಡು ಅಂದನೇ ಹೊರತು ಎಲ್ಲರೂ ನಿನಗೆ ಒಳ್ಳೆಯದೇ ಮಾಡುತ್ತಾರೆ ಎಂದು ನಿರೀಕ್ಷಿಸು ಅನ್ನಲಿಲ್ಲ. ನಿರೀಕ್ಷೆಗಳನ್ನು ಕೃಷ್ಣನ ಮೇಲೆ ಇಡಿ, ಮನುಷ್ಯನ ಮೇಲೆ ಅಲ್ಲ. ಆಗ ಮಾತ್ರ ನಿಮ್ಮ ಮನಸ್ಸಿಗೆ ನಿಜವಾದ ಶಾಂತಿ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ಎಲ್ಲವೂ ಮುಗಿದು ಹೋಯಿತು, ಇನ್ನು ನನ್ನಿಂದ ಸಾಧ್ಯವಿಲ್ಲ ಎಂದು ಅಂದುಕೊಂಡಿದ್ದೀರಾ? ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಒಂದು ಮರದಿಂದ ಹಣ್ಣು ಉದುರಿದರೆ ಅದು ಅಂತ್ಯವಲ್ಲ, ಹೊಸ ಮರ ಹುಟ್ಟಲು ಮತ್ತೊಂದು ನಾಂದಿ. ನಿಮ್ಮ ಸೋಲು ನಿಮ್ಮ ಅಂತ್ಯವಲ್ಲ, ಅದು ನಿಮ್ಮ ಹೊಸ ಅವಕಾಶದ ಆರಂಭ. ಎದ್ದು ನಿಲ್ಲಿ, ಸಮಯ ನಿಮಗಾಗಿ ಕಾಯುತ್ತಾ ಇದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇದೆ. ಕೃಷ್ಣನ ಗೀತೆಯಲ್ಲಿ ಹೇಳುತ್ತಾನೆ, ಯಾರು ಅತಿಯಾಗಿ ತಿನ್ನುತ್ತಾರೆಯೋ ಅಥವಾ ತೀರಾ ಕಡಿಮೆ ತಿನ್ನುತ್ತಾರೆಯೋ ಅವರಿಗೆ ಯೋಗ ಸಿದ್ಧಿಸದು. ಮಿತವಾದ ಆಹಾರ ಮತ್ತು ಸರಿಯಾದ ನಿದ್ರೆ ಮಾತ್ರ ಮನುಷ್ಯನ ಎಲ್ಲ ರೋಗಗಳನ್ನು ಮತ್ತು ದುಃಖಗಳನ್ನು ದೂರ ಮಾಡುತ್ತದೆ. ಶರೀರವೇ ಕೃಷ್ಣನ ದೇಗುಲ. ಅದನ್ನು ಆರೋಗ್ಯವಾಗಿಸುವುದು ನಿಮ್ಮ ಧರ್ಮ. ಅದನ್ನು ನೀವು ಮಾಡಬೇಕು. ನೀವು ಇಂದಿನ ನೆಮ್ಮದಿಯನ್ನು ನಾಳೆಯ ಚಿಂತೆಯಲ್ಲಿ ಕಳೆದುಕೊಳ್ಳುತ್ತಾ ಇದ್ದೀರಾ? ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿನ್ನ ಕೈಯಲ್ಲಿ ಇಲ್ಲದ ಸಮಯದ ಬಗ್ಗೆ ಅತಿಯಾಗಿ ಯೋಚಿಸುವುದು ಒತ್ತಡಕ್ಕೆ ಕಾರಣವಾಗುತ್ತದೆ. ಸಮುದ್ರದ ಅಲೆಗಳನ್ನು ನಿಲ್ಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಹಾಗೆಯೇ ಜೀವನದ ಸಂಕಷ್ಟಗಳನ್ನು ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅಲೆಗಳ ಮೇಲೆ ಸವಾರಿ ಮಾಡುವುದನ್ನು ಕಲಿ, ಅಂದರೆ ಕೃಷ್ಣನ ಮೇಲೆ ನಂಬಿಕೆಯಿಟ್ಟು ಶಾಂತವಾಗಿ ಇರುವುದನ್ನು ಕಲಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಬೇಡ. ಕೆಲಸದ ಒತ್ತಡ ನಿಮ್ಮ ನಿದ್ರೆಯನ್ನು ಕೆಡಿಸುತ್ತಿದೆಯೇ? ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರು ಸರಿಯಾದ ಸಮಯಕ್ಕೆ ವಿಶ್ರಾಂತಿಯನ್ನು ಪಡೆಯುತ್ತಾರೆಯೋ ಮತ್ತು ಕೆಲಸದಲ್ಲಿ ಶಿಸ್ತು ಪಾಲಿಸುತ್ತಾರೆಯೋ ಅವರ ಒತ್ತಡ ಮಾಯವಾಗುತ್ತದೆ. ಕುದುರೆ ಸವಾರಿ ಮಾಡುವವರು ಕುದುರೆಯನ್ನು ದಣಿಸಲಾರರು. ಹಾಗೆಯೇ ನಿಮ್ಮ ಶರೀರ ಮತ್ತು ಮನಸ್ಸನ್ನು ಅತಿಯಾಗಿ ದಣಿಸುವುದಕ್ಕೆ ಹೋಗಬೇಡಿ. ವಿಶ್ರಾಂತಿಯನ್ನು ಕೊಡುವುದು ನಿಮ್ಮ ಧರ್ಮ. ಜೀವನದಲ್ಲಿ ಇಂದು ಬಂದಿರುವ ಕಷ್ಟಗಳು ಶಾಶ್ವತವಲ್ಲ. ಸುಖ ಮತ್ತು ದುಃಖಗಳು ಹಗಲು ರಾತ್ರಿಗಳಂತೆ ಬಂದು ಹೋಗುತ್ತಲೇ ಇರುತ್ತವೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿನ್ನ ಜೀವನದಲ್ಲಿ ಇಂದು ಕತ್ತಲೆ ಇರಬಹುದು, ಆದರೆ ನೆನಪಿಡಿ, ಕತ್ತಲಲ್ಲಿ ರಾತ್ರಿಯ ನಂತರವೇ ಸೂರ್ಯೋದಯವಾಗುವುದು. ಬದಲಾವಣೆಯನ್ನು ಧೈರ್ಯದಿಂದ ನೀನು ಎದುರಿಸುವುದನ್ನು ನೋಡಬೇಕು. ಜೀವನದಲ್ಲಿ ನಿನಗೆ ಬಹಳ ಇಷ್ಟವಾದದ್ದು ನನ್ನಿಂದ ದೂರವಾಗಿದೆಯೇ? ಹಾಗಾಗಿ ಸಮಾಧಾನದಿಂದ ಇರು. ಕೃಷ್ಣ ನಿನ್ನಿಂದ ಒಂದು ಸಣ್ಣ ವಸ್ತು ಕಿತ್ತುಕೊಂಡಿದ್ದಾನೆ ಅಂದರೆ ನಿನಗೆ ಅದಕ್ಕಿಂತಲೂ ಕೂಡ ದೊಡ್ಡದಾದ ಮತ್ತು ಅದ್ಭುತವಾಗಿರುವುದನ್ನು ನೀಡಲು ಅವನು ಸಿದ್ಧನಾಗಿ ಇದ್ದಾನೆ ಎಂದು ಅರ್ಥ. ಅದರ ಮೇಲೆ ನಂಬಿಕೆ ಇಡಿ. ಯಾವುದಾದರೂ ಕಾರಣವಿಲ್ಲದೆ ಸಂಭವಿಸುವುದೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಗೆದ್ದಾಗ ಅಹಂಕಾರವನ್ನು ಪಡಬೇಡ, ಸೋತಾಗ ಹತಾಶೆಗೆ ಒಳಗಾಗಬೇಡ. ಶ್ರೀಕೃಷ್ಣ ಪರಮಾತ್ಮನು ಇಡೀ ಬ್ರಹ್ಮಾಂಡದ ಒಡೆಯನಾಗಿ ಇದ್ದರೂ ಕೂಡ ಗೋಪಾಲಕರ ಜೊತೆ ಬೆಣ್ಣೆ ಕದ್ದು ತಿನ್ನುವಷ್ಟು ಸರಳವಾಗಿ ಇದ್ದ. ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನೆಲದ ಮೇಲೆ ಕಾಲು ಇರಲಿ. ಯಾಕೆಂದರೆ ಕಾಲದ ಚಕ್ರ ತಿರುಗಿದಾಗ ಸಿರಿವಂತನೂ ಕೂಡ ದಾರಿಗೆ ಬರುವುದು, ಬಡವನೂ ಕೂಡ ರಾಜನಾಗಬಹುದು. ಎಲ್ಲವನ್ನ ನನ್ನ ಹಣೆಬರಹ ಎಂದು ಕೈ ಕಟ್ಟಿ ಕುಳಿತುಕೊಳ್ಳಬೇಡಿ. ಅರ್ಜುನನ ಹಣೆಬರಹದಲ್ಲಿ ಗೆಲುವು ಇತ್ತು, ಆದರೆ ಅವನು ಯುದ್ಧ ಮಾಡಬೇಕಿತ್ತು.
ಕೃಷ್ಣ ಪರಮಾತ್ಮನು ಹೇಳುವುದು ಇದನ್ನೇ. ಫಲವನ್ನು ನಾನೇ ಬರೆಯುತ್ತೇನೆ, ಆದರೆ ಪ್ರಯತ್ನವನ್ನು ನೀನೇ ಮಾಡಬೇಕು. ನೀನು 1 ಹೆಜ್ಜೆ ಇಟ್ಟರೆ ನಿನ್ನನ್ನು 10 ಹೆಜ್ಜೆ ಮುಂದೆ ನಡೆಸಲು ನಾನು ನಿನ್ನನ್ನು ಸಿದ್ಧ ಮಾಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಜಗತ್ತಿನ ಜೊತೆ ಓಡುವ ಓಟದಲ್ಲಿ ನಿಮ್ಮನ್ನು ನೀವು ಮರೆಯಬೇಡಿ. ಎಲ್ಲರಿಗಿಂತ ಮುಂದೆ ಇರಬೇಕೇ, ಎಲ್ಲವನ್ನ ಸಾಧಿಸಬೇಕು ಎಂಬ ಹಂಬಲವೇ ನಿಮ್ಮ ಒತ್ತಡ ಕಾರಣ. ನೆನಪಿಡಿ, ಪ್ರಕೃತಿಯಲ್ಲಿ ಯಾವುದೂ ಕೂಡ ಅವಸರ ಮಾಡುವುದೇ ಇಲ್ಲ. ಆದರೂ ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ನಡೆಯುತ್ತದೆ. ಕೃಷ್ಣನ ಕೊಳ್ಳಲಿನ ನಾದದಂತೆ ನಿಮ್ಮ ಜೀವನವೂ ಕೂಡ ಅದ್ಭುತವಾಗಿರುವಂತಹ ಶೈಲಿ ಎನ್ನುವುದು ಪಡೆದುಕೊಳ್ಳುತ್ತದೆ. ನಿಮ್ಮ ಸಂತೋಷದಲ್ಲಿ ಭಾಗಿಯಾಗುವ ಸಾವಿರಾರು ಜನರಿಗಿಂತ ನಿಮ್ಮ ಕಣ್ಣೀರು ಒರೆಸುವಂತಹ ಒಬ್ಬ ವ್ಯಕ್ತಿ ಮೇಲು. ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಗೆ ಬೇಕಾಗಿ ಇದ್ದಿದ್ದು ಸಾವಿರಾರು ಸೈನಿಕರು ಅಲ್ಲ, ಜೊತೆಗೆ ಇರುವಂತಹ ಒಬ್ಬ ಕೃಷ್ಣ ಮಾತ್ರ. ನಿಮ್ಮ ಜೊತೆ ಕೃಷ್ಣನಂತಹ ಸತ್ಯವಂತ ವ್ಯಕ್ತಿ ಇದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಕೂಡ ಅತಿಯಾದ ಪ್ರಾಮುಖ್ಯತೆ ನೀಡಿ ಈಗ ಅವರಿಂದಲೇ ಅವಮಾನ ಅನುಭವಿಸುತ್ತಾ ಇದ್ದೀರಾ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಅರ್ಹತೆ ಇಲ್ಲದವರಿಗೆ ಅತಿಯಾದ ಸ್ಥಾನ ನೀಡಿದರೆ ಅವರು ನಿಮ್ಮನ್ನು ಗೌರವಿಸುವ ಬದಲು ನಿಮ್ಮನ್ನೇ ತುಳಿಯಲು ನೋಡುತ್ತಾರೆ. ಸಿಂಹಾಸನ ಸಿಂಹಕ್ಕೆ ಮಾತ್ರ ಇರಲಿ, ಪ್ರತಿಯೊಬ್ಬರನ್ನ ಸಿಂಹಾಸನದ ಮೇಲೆ ಕೂರಿಸುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.